ನಮಸ್ಕಾರ, ಎಜುನೈಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕ್ರೈಸ್ಟ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡನೆಯ ಪತ್ರಿಕೆಯನ್ನ ಅಂದರೆ ಆಪ್ಷನಲ್ ಪೇಪರ್ನ ಸಿಲೆಬಸ್ ಅನ್ನು ಬಿಡುಗಡೆ ಮಾಡಲಾಗಿದೆ. ನಿಮ್ಮ ಆಯ್ದ ವಿಷಯಗಳ ನಿರ್ದಿಷ್ಟ ಪತ್ರಿಕೆಯ ಸಿಲೆಬಸ್ನಲ್ಲಿ ಏನೇನು ಕೊಡಲಾಗಿದೆ, ಯಾವ ಡಿಫಿಕಲ್ಟಿ ಲೆವೆಲ್ ಅನ್ನ ಇಡಲಾಗಿದೆ, ಯಾವ ಪುಸ್ತಕಗಳನ್ನು ಓದಿದ್ರೆ ಬೆಸ್ಟ್ ಇದಕ್ಕೆ ಅನ್ನುವಂತಹ ಒಂದಿಷ್ಟು ಮಾಹಿತಿನ ಈ ವಿಡಿಯೋದ ಮೂಲಕ ತಿಳಿತಾ ಹೋಗೋಣ. ಆದ್ಮೇಲೆ ಕ್ರೈಸ್ಟ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಟ್ಟು 2 ಪತ್ರಿಕೆಗಳನ್ನು ಪರಿಚಯಿಸಲಾಗಿದೆ. ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಮೊದಲನೇ ಪತ್ರಿಕೆ ಜಿಕೆ ಆಗಿರುತ್ತೆ. ಆ ಜಿಕೆ ಈಗಾಗಲೇ ಗ್ರೂಪ್ ಸಿ ಪತ್ರಿಕೆಯ ಒಂದು ಕಠಿಣತೆಯ ಮಟ್ಟವನ್ನು ಒಳಗೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲಾ ಗ್ರೂಪ್ ಸಿ ಪತ್ರಿಕೆಯ ಏನು ಕ್ವಶನ್ ಪೇಪರ್ ಇದೆ ಅಥವಾ ಆ ಡಿಫಿಕಲ್ಟಿ ಲೆವೆಲ್ ಏನಿದೆ ಅಥವಾ ಪರ್ಟಿಕ್ಯುಲರ್ ಆದಂತಹ ಗ್ರೂಪ್ ಸಿ ಯ ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮವನ್ನ ಕ್ರೈಸ್ಟ್ನ ಮೊದಲ ಪತ್ರಿಕೆಗೆ ನಿಗದಿಪಡಿಸಲಾಗಿದೆ. ಎರಡನೇ ಪತ್ರಿಕೆ ನಮ್ದು ನಿರ್ದಿಷ್ಟ ಪತ್ರಿಕೆ ಆಗಿರುವುದರಿಂದ ಇಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮದೇ ವಿಷಯಗಳ ಸಿಲೆಬಸ್ ಅನ್ನು ನಿಗದಿಪಡಿಸಲಾಗಿದೆ. ಸೊ ಮೊದಲಿಗೆ ನಾವು ಕನ್ನಡದಿಂದ ಆರಂಭ ಮಾಡೋಣ. ಕನ್ನಡ ಲ್ಯಾಂಗ್ವೇಜ್ ಟೀಚರ್ಗೆ ಸಂಬಂಧಪಟ್ಟಂತೆ ಒಟ್ಟು 3 ಘಟಕಗಳನ್ನು ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ, ಅದರಲ್ಲಿ ಕವಿಗಳು ಮತ್ತು ಕೃತಿಗಳು ಆಯ್ದ ಸಿಲೆಬಸ್ ಅನ್ನು ನಿಗದಿಪಡಿಸಲಾಗಿದೆ. ಎರಡನೇ ಘಟಕ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸನ್ನು ಇಟ್ಟಿದ್ದಾರೆ. ಮೂರನೇ ಘಟಕ ಕನ್ನಡ ಭಾಷೆ ಮತ್ತು ವ್ಯಾಕರಣವನ್ನು ನಿಗದಿಪಡಿಸಲಾಗಿದೆ. ಈ 3 ಚಾಪ್ಟರ್ ಅನ್ನ ಆಳವಾಗಿ ನೀವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೀವು 6ರಿಂದ 10ನೇ ತರಗತಿಯ ಕನ್ನಡದ ಪುಸ್ತಕಗಳ ಜೊತೆಗೆ ಯಾವುದಾದ್ರೂ ಒಂದು ಬೆಸ್ಟ್ ಪುಸ್ತಕವನ್ನು ಕೂಡ ನೀವು ಇಲ್ಲಿ ರೆಫರ್ ಮಾಡಬಹುದು. ಅದು ಯಾವುದೇ ಪುಸ್ತಕ ಇರಬಹುದು. ಸರ್ಕಾರ ಪ್ರಕಟಿಸಿದ ಯಾವುದೇ ಪುಸ್ತಕವನ್ನು ಕೂಡ ನೀವು ರೆಫರೆನ್ಸ್ಗೆ ಇಟ್ಕೊಳ್ಬಹುದು. ಜೊತೆಗೆ ನೀವು ಯಾವುದಾದ್ರೂ ಪ್ರೈವೇಟ್ ಪಬ್ಲಿಕೇಶನ್ ಪುಸ್ತಕವನ್ನು ಕೂಡ ಓದಬಹುದು. ಸೊ ಧಾರವಾಡದ ಸಮಾಜ ಪುಸ್ತಕಾಲಯ ಪ್ರಕಟಿಸಿರುವಂತಹ ಪುಸ್ತಕ ಕೂಡ ಉತ್ತಮವಾಗಿರುವಂತಹ ಪುಸ್ತಕ ಆಗಿದೆ. ಸೊ ನೀವು ಯಾವುದು ಕನ್ವಿನಿಯೆಂಟ್ ಇದೆ, ಕಂಫರ್ಟೇಬಲ್ ಇದೆ, ಆ ಪುಸ್ತಕವನ್ನು ನೀವು ಇಲ್ಲಿ ಓದೋದಕ್ಕೆ ಅವಕಾಶ ಇದೆ. ಒಟ್ಟು 3 ಘಟಕಗಳು ಮಾತ್ರ ಇದಾವೆ. ಅದೇ 3 ಘಟಕಗಳಲ್ಲಿ ಎಲ್ಲಾ ಕನ್ನಡದ ಚರಿತ್ರೆಯನ್ನ ಹಾಗೆ ಎಲ್ಲ ಒಂದು ಬೇರೆ ಬೇರೆದಂತಹ ಗ್ರಾಮರ್ನ ಟಾಪಿಕ್ಸ್ ಏನಿದಾವೆ ಅದೆಲ್ಲವುಗಳನ್ನು ಕವರ್ ಮಾಡುವಂತಹ ಪ್ರಯತ್ನವನ್ನ ಕ್ರೈಸ್ಟ್ ಶಿಕ್ಷಕರ ನೇಮಕಾತಿಯಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಇಂಗ್ಲಿಷ್ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಪ್ರೊನೌನ್ಸಿಯೇಷನ್, ಸ್ಪೆಲ್ಲಿಂಗು, ಪಾರ್ಟ್ಸ್ ಆಫ್ ಸ್ಪೀಚು, ಟೈಮ್ ಅಂಡ್ ಟೆನ್ಸು, ಮಾಡಲ್ಸು, ಪ್ರಿಪೋಸಿಷನ್ಸು, ಆರ್ಟಿಕಲ್ಸು, ಫ್ರೇಸಲ್ ವರ್ಬ್ಸು, ರಿಪೋರ್ಟೆಡ್ ಸ್ಪೀಚು, ಅಗ್ರಿಮೆಂಟು, ಗ್ರಾಮರ್ ಆ್ಯಂಡ್ ಯೂಸೇಜು, ಫಂಕ್ಷನಲ್ ಇಂಗ್ಲೀಷು, ಸಿನೋನಿಮ್ಸು, ಆಂಟೋನಿಮ್ಸು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು, ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸು, ಎರರ್ ಡಿಟೆಕ್ಷನ್ಸ್ ಇರ್ಬೋದು, ಕಾಂಪ್ರಹೆನ್ಷನ್ ಪ್ಯಾಸೇಜ್ ಇರ್ಬೋದು, ಕ್ಲಾಸ್ ಇರ್ಬೋದು, ಶಫ್ಲಿಂಗ್ ಸೆಂಟೆನ್ಸ್ ಪಾರ್ಟ್ಸ್ ಇರ್ಬೋದು, ಶಫ್ಲಿಂಗ್ ಸೆಂಟೆನ್ಸಸ್ ಆ್ಯಂಡ್ ಪ್ಯಾರಾಗ್ರಾಫ್ಸ್ ಇರ್ಬೋದು, ಟೆಸ್ಟಿಂಗ್ ಆ್ಯಂಡ್ ವ್ಯಾಲ್ಯೂಯೇಷನ್ ಇರ್ಬೋದು, ಮೆಥಡ್ಸ್ ಆ್ಯಂಡ್ ಟೀಚಿಂಗ್ಸ್, ELT ಅಂತ ಬರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಟರ್ಮ್ಸ್ ಅಂತ ಹೇಳಿ. ಸೊ ಇಷ್ಟು ಸಿಲೆಬಸ್ನ ಇಂಗ್ಲೀಷ್ನವ್ರಿಗೆ ಇಟ್ಟಿದ್ದಾರೆ. ಅದರ ಅರ್ಥ ಬಹುತೇಕ ಗ್ರಾಮರ್ ರಿಲೇಟೆಡ್ ಇದೆ. ಪ್ರೊನೌನ್ಸಿಯೇಷನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಫೊನೆಟಿಕ್ಸ್ ಅನ್ನು ಕೂಡ ನಾವಿಲ್ಲಿ ಓದಬೇಕಾಗುತ್ತೆ. ಸ್ಟ್ರೆಸ್ ಇರ್ಬೋದು, ಇಂಟೋನೇಷನ್ ಇರ್ಬೋದು, ಸೊ ಬೇರೆ ಬೇರೆದಂಥ ಫೊನೆಟಿಕ್ಸ್ ಆಸ್ಪೆಕ್ಟ್ಸ್ನ ಜೊತೆಗೆ ಆಯ್ದ ಗ್ರಾಮರ್ ಟಾಪಿಕ್ಸ್ ಅನ್ನು ಕೂಡ ಇಟ್ಟಿದ್ದಾರೆ. ಸೊ ಅಗೇನ್ ನೀವು ರೆನ್ ಅಂಡ್ ಮಾರ್ಟನ್ ಪುಸ್ತಕವನ್ನಾದರೂ ಓದಬಹುದು. 6ರಿಂದ 10ನೇ ತರಗತಿಯ ಗ್ರಾಮರ್ ಟಾಪಿಕ್ಸ್ಗಳನ್ನು ಓದುವುದರ ಜೊತೆಗೆ ನೀವು ಯಾವುದಾದ್ರೂ ಒಂದು ಇಂಗ್ಲಿಷ್ ಗ್ರಾಮರ್ ಆಥರ್ ಪುಸ್ತಕವನ್ನು ರೆಫರೆನ್ಸ್ಗೆ ಇಟ್ಕೊಳ್ಬಹುದು. ಹೈಸ್ಕೂಲ್ ಗ್ರಾಮರ್ನ ರೆನ್ ಅಂಡ್ ಮಾರ್ಟಿನ್ ಪುಸ್ತಕ ಇರಬಹುದು ಅಥವಾ ಬೇದ್ರೆ ಮಂಜುನಾಥ್ ಅವರ ಕನ್ನಡ ಇಂಗ್ಲಿಷ್ ಪುಸ್ತಕವನ್ನು ಕೂಡ ನೀವು ಇಲ್ಲಿ ರೆಫರೆನ್ಸ್ಗೆ ಇಟ್ಕೊಳ್ಬಹುದು. ನಿಮ್ಗೆ ಯಾವುದು ಕಂಫರ್ಟೇಬಲ್ ಇದೆ ಆ ಒಂದು ಪುಸ್ತಕವನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಹಿಂದಿ ಟೀಚರ್ಗೆ ಸಂಬಂಧಪಟ್ಟಂತೆ 2 ಮೇನ್ ಘಟಕಗಳಿದಾವೆ. ಒಂದು ಭಾಷಾ ವಿಜ್ಞಾನ ಅಂತ ಹೇಳಿ, ಮತ್ತೊಂದು ಸಾಹಿತ್ಯಿಕ ಇತಿಹಾಸ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬೇಸಿಕ್ ಪುಸ್ತಕಗಳ ಜೊತೆಗೆ ಒಂದು ಪರ್ಟಿಕ್ಯುಲರ್ ಆದಂತಹ ಆಥರ್ ಬುಕ್ ಅನ್ನು ಕೂಡ ನೀವು ಇಲ್ಲಿ ರೆಫರೆನ್ಸ್ಗೆ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ಮ್ಯಾಥಮೆಟಿಕ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ ಫಿಸಿಕ್ಸ್ ಇದೆ, ಹಾಗೆ ಮ್ಯಾಥಮೆಟಿಕ್ಸ್ ಅನ್ನ ನಿಮಗೆ ಸಿಲೆಬಸ್ ಆಗಿ ಇಟ್ಟಿದ್ದಾರೆ. ಸೊ PM ಅನ್ನ ಇಟ್ಟಿರುವಂಥದ್ದು. ಸೊ ಅದರಲ್ಲಿ ಆಯ್ದ ಟಾಪಿಕ್ಗಳಿದಾವೆ. ಮೆಕ್ಯಾನಿಕ್ಸ್ ಇದೆ, ಸೌಂಡ್, ಲೈಟು, ಆಪ್ಟಿಕ್ಸು, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಇರಬಹುದು. ಸೊ ಬೇರೆ ಬೇರೆದಂಥ ಫಿಸಿಕ್ಸ್ನ ಆಯ್ದ ಟಾಪಿಕ್ಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಸೊ ಫಿಸಿಕ್ಸ್ನಲ್ಲಿ ತುಂಬ ಡೀಟೇಲ್ಡ್ ಆಗಿ ಏನು PUC ಮೊದಲ ಮತ್ತು 2ನೇ ವರ್ಷದ ಸಿಲೆಬಸ್ ಇದೆ ಅಲ್ಲಿವರೆಗೂ ಕೂಡ ನೀವು ಕವರ್ ಮಾಡಬೇಕಾಗುತ್ತೆ. ಸೊ 8, 9, 10 ಪ್ಲಸ್ PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಫಿಸಿಕ್ಸು ಆಯಿತು. ಮ್ಯಾಥಮೆಟಿಕ್ಸ್ಗೂ ಸಂಬಂಧಪಟ್ಟಂತೆ ಸೊ ಇನ್ನು ಮ್ಯಾಥಮೆಟಿಕ್ಸ್ನಲ್ಲಿ ನಂಬರ್ ಸಿಸ್ಟಮ್ ಇರಬಹುದು, ನಂಬರ್ ಸೆಟ್ಸು, ಬೇಸಿಕ್ ಆಪರೇಷನ್ಸು, ಪ್ರಾಪರ್ಟೀಸು, ಸ್ಕ್ವೇರ್ ನಂಬರ್ಸು, ಸ್ಕ್ವೇರ್ ರೂಟ್ಸು, ಕ್ಯೂಬ್ ನಂಬರ್ಸು, ಕ್ಯೂಬ್ ರೂಟ್ಸು, ಈ ಥರದ ನಿಮ್ದೇನು ಮ್ಯಾಥಮೆಟಿಕ್ಸ್ನ 11 ಚಾಪ್ಟರ್ಗಳನ್ನು ನಿಮಗಿಲ್ಲಿ ಮ್ಯಾಥಮೆಟಿಕ್ಸ್ನ ವ್ಯಾಪ್ತಿನಲ್ಲಿ ಇಡಲಾಗಿದೆ. ಸೊ ಒಟ್ಟಾರೆಯಾಗಿ ಸೊ ಈ ಏನು ಮ್ಯಾಥಮೆಟಿಕ್ಸು ಫಿಸಿಕ್ಸ್ ಸಿಲೆಬಸ್ ಏನಿದೆ ಆಲ್ಮೋಸ್ಟ್ PUC ಡಿಫಿಕಲ್ಟಿ ಲೆವೆಲ್ವರೆಗೂ ಕೂಡ ಇದನ್ನು ಇಡಲಾಗಿರುತ್ತೆ. ನೀವು ಸರ್ಕಾರದ ಪುಸ್ತಕಗಳನ್ನು ರೆಫರೆನ್ಸ್ ಇಟ್ಕೊಳ್ಳೋದ್ರ ಜೊತೆಗೆ ಒಂದು ಯಾವುದಾದ್ರೂ ಆಥರ್ ಪುಸ್ತಕವನ್ನು ಕೂಡ ನೀವು ಇಲ್ಲಿ ಇಟ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ ನಿಮಗೆ ಕೆಮಿಸ್ಟ್ರಿ ಮತ್ತು ಬಯಾಲಜಿಯನ್ನು ಇಡಲಾಗಿದೆ. ಸೊ ಕೆಮಿಸ್ಟ್ರಿ, ಬಯಾಲಜಿ, ಬಯೋಕೆಮಿಸ್ಟ್ರಿ ಮತ್ತು ಫಿಸಿಯಾಲಜಿಯನ್ನು ಕೂಡ ನಿಗದಿಪಡಿಸಿದ್ದಾರೆ. ಸೊ ನಿಮಗೆ ಸೆಲ್ ಬಯಾಲಜಿ ಅನ್ನುವಂಥ ಬೇರೆ ಬೇರೆದಂತಹ ಅದರ ಒಂದು ಸಬ್ ಪಾರ್ಟ್ಸ್ಗಳನ್ನು ಕೂಡ ಸಿಲೆಬಸ್ನಲ್ಲಿ ನಿಗದಿಪಡಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಗೇನ್ ಈ ಒಂದು ಡಿಫಿಕಲ್ಟಿ ಲೆವೆಲ್ 8, 9, 10 ಆ್ಯಂಡ್ PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಪುಸ್ತಕಗಳ ಜೊತೆಗೆ ನೀವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಥರ್ ಪುಸ್ತಕವನ್ನು ಕೂಡ ರೆಫರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ನವರು ಡೀಟೇಲ್ಡ್ ಆಗಿ ಮತ್ತೊಂದ್ಸಲ ನಿಮ್ಮ ಸಿಲೆಬಸ್ ಅನ್ನು ನೋಡ್ಕೊಳ್ಳಿ. ಸೊ ಈ ಒಂದು ಸಿಲೆಬಸ್ ಕಾಪಿಯನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ಪೇಪರ್ 1 ಆಲ್ರೆಡಿ ಕ್ಲಿಯರ್ ಇದೆ ನಿಮಗೆ. ಪೇಪರ್ 2ನ ಡಿಫಿಕಲ್ಟಿ ಲೆವೆಲ್ ಇದೆ, ಯಾವ್ಯಾವ ಟಾಪಿಕ್ಸ್ ಇದಾವೆ ಅನ್ನೋದನ್ನು ನೋಡಿಕೊಂಡು ನೀವು ಅಧ್ಯಯನವನ್ನು ಮಾಡ್ಕೊಳ್ಳೋದಕ್ಕೆ ಸಹಾಯಕಾರಿಯಾಗುತ್ತೆ. ಸೊ ಈ ಕ್ರೈಸ್ಟ್ ಶಿಕ್ಷಕರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಎಜುನೇಟ್ಸ್ ಅಕಾಡೆಮಿ ಆ್ಯಪ್ನಲ್ಲಿ ಶೀಘ್ರದಲ್ಲೇ ನಾವು ಅಪ್ಲೋಡ್ ಮಾಡ್ತೀವಿ. ಅವಾಗ ನಿಮಗೊಂದಿಷ್ಟು ಕ್ಲಾರಿಟಿ ಕೂಡ ಸಿಗೋದಕ್ಕೆ ಸಹಾಯಕಾರಿ ಮಾಡುತ್ತದು. ಇನ್ನು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ ನಿಮಗೆ ಸೇಮ್ GPSTRನಲ್ಲಿ ಏನಿದೆ
ಇದೆ ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ, ಆಮೇಲೆ ವ್ಯವಹಾರ ಅಧ್ಯಯನ, ಆ ರೀತಿಯಾದಂತಹ ಒಂದು ಸಿಲೆಬಸ್ ಅನ್ನು ಇಲ್ಲಿ ಕ್ರೈಸ್ಗೆ ನಿಗದಿಪಡಿಸಲಾಗಿದೆ. ಹಿಸ್ಟ್ರಿ ಇದೆ, ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಇದೆ, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ ಇದೆ. ಸೊ ಎಸ್ಪೆಷಲಿ ಇಂಡಿಯನ್ ಹಿಸ್ಟ್ರಿಯನ್ನು ಫೋಕಸ್ ಮಾಡ್ತಾರೆ ಇವರು. ಇಂಡಿಯನ್ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿಯನ್ನು ಫೋಕಸ್ ಮಾಡಿ ಇತಿಹಾಸವನ್ನು ಓದಬೇಕಾಗುತ್ತೆ. ಇನ್ನು ಸಿವಿಕ್ಸ್, ರಾಜ್ಯಶಾಸ್ತ್ರದಲ್ಲಿ ವಿಶೇಷವಾಗಿ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಇರ್ಬೋದು, ಮನ್ ಆಸ್ ಅ ಸಿಟಿಜನ್ ಇರ್ಬೋದು, ಡೆಮೋಕ್ರಸಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇರಬಹುದು, ಚಾಲೆಂಜಸ್ ಆ್ಯಂಡ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಇರಬಹುದು, ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ಇರಬಹುದು, ವರ್ಲ್ಡ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಡಿಯಾಸ್ ಪಾಲಿಸಿ ಇರಬಹುದು. ಅದರ ಜೊತೆಗೆ ಜಾಗ್ರಫಿನಲ್ಲಿ ಫಿಸಿಕಲ್ ಜಾಗ್ರಫಿ ಇರಬಹುದು, ಬೇರೆ ಬೇರೆಂಥ ಏಷ್ಯಾ ಕಾಂಟಿನೆಂಟ್ಸ್ ಇರಬಹುದು, ಎನ್ವಿರಾನ್ ಬಗ್ಗೆ ಇರಬಹುದು, ಹ್ಯೂಮನ್ ಆಕ್ಯುಪೇಷನ್ಸ್ ಇರಬಹುದು, ವೆಜಿಟೇಷನ್ ಬಗ್ಗೆ ಇರಬಹುದು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇರಬಹುದು, ಟ್ರಾನ್ಸ್ಪೋರ್ಟ್ ಇರಬಹುದು, ಕಮ್ಯುನಿಕೇಷನ್ ಇರಬಹುದು, ಆಮೇಲೆ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಇರಬಹುದು, ಯೂನಿವರ್ಸ್ ಇರಬಹುದು, ಅಗ್ರಿಕಲ್ಚರು, ರಿಸೋರ್ಸಸ್ಸು, ಆಮೇಲೆ ಅನಿಮಲ್ ಲೈಫು, ಈ ರೀತಿಯಾದಂಥ ಜಾಗ್ರಫಿಯ ಏನು 8ರಿಂದ 12ನೇ ತರಗತಿಯ ಡಿಫಿಕಲ್ಟಿ ಲೆವೆಲ್ನ ಟಾಪಿಕ್ಸ್ ಇದಾವೆ, ಆ ಎಲ್ಲ ಟಾಪಿಕ್ಸನ್ನು ಕೂಡ ಇಲ್ಲಿ ಕವರ್ ಮಾಡಲಾಗುತ್ತೆ. ಎಕನಾಮಿಕ್ಸ್ ಇದೆ, ಸೊ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಇಂದ ಹಿಡ್ಕೊಂಡು ಕೆಲವೊಂದಿಷ್ಟು ಬೇರೆ ಬೇರೆದಂಥ ಪಾಲಿಸಿಗಳನ್ನು, ಪಂಚವಾರ್ಷಿಕ ಯೋಜನೆಗಳನ್ನು ನಾವಿಲ್ಲಿ ಓದಬೇಕಾಗುತ್ತೆ. ಅಗೇನ್ ಇಲ್ಲೂ ಕೂಡ ನಿಮಗೆ ಡಿಫಿಕಲ್ಟಿ ಲೆವೆಲ್ 8, 9, 10 ಆ್ಯಂಡ್ PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಓದ್ಕೊಂಡ್ರು ಕೂಡ ಬಹಳ ಸೂಕ್ತ. ಯಾಕೆಂದರೆ ನಾವು ಆ ಲೆವೆಲ್ಗೆ ಓದಿದ್ವಿ ಅಂದರೆ ನಮಗೆ ಕಠಿಣತೆಯ ಮಟ್ಟವನ್ನು ಈಸಿಯಾಗಿ ಗ್ರಾಸ್ ಮಾಡೋದಕ್ಕೆ ಸಹಾಯಕಾರಿಯಾಗುತ್ತೆ. ಇನ್ನು ಕಂಪ್ಯೂಟರ್ ಟೀಚರ್ ಹಾಗೆ ಫಿಸಿಕಲ್ ಎಜುಕೇಷನ್ ಟೀಚರ್ನವ್ರಿಗೂ ಕೂಡ ಪ್ರತ್ಯೇಕವಾದಂತಹ ಸಿಲೆಬಸ್ ಇದೆ. ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಸಂಬಂಧಪಟ್ಟಂತೆ ಸೈಂಟಿಫಿಕ್ ಫೌಂಡೇಶನ್ ಆಫ್ ಫಿಸಿಕಲ್ ಎಜುಕೇಷನು, ಹಿಸ್ಟ್ರಿ ಆಫ್ ಫಿಸಿಕಲ್ ಎಜುಕೇಷನು, ಅನಾಟಮಿ, ಫಿಸಿಯಾಲಜಿ, ಹೆಲ್ತ್ ಎಜುಕೇಷನ್ನು, ಆಮೇಲೆ ಡಯಟ್ ಇರ್ಬೋದು, ಸೇಫ್ಟಿ ಎಜುಕೇಷನ್, ಫಸ್ಟ್ ಏಡ್ ಇರ್ಬೋದು, ಈ ರೀತಿಯಾದಂತಹ ಏನು ಇಂಪಾರ್ಟೆಂಟ್ ಆದಂತಹ ಫಿಸಿಕಲ್ ಎಜುಕೇಷನ್ ಟಾಪಿಕ್ಸ್ ಇದ್ದಾವೆ, ಅದೇ ಫಿಸಿಕಲ್ ಎಜುಕೇಷನ್ ಟಾಪಿಕ್ಸನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ನಿಮಗೆ ಅಲ್ಲಿ ಸಪರೇಟ್ ಪುಸ್ತಕಗಳು ಕೂಡ ಸಿಗ್ತವೆ. ಆ್ಯಂಡ್ ಮೋರ್ ಓವರ್ ನೀವು ಫಿಸಿಕಲ್ ಎಜುಕೇಷನ್ ಪುಸ್ತಕಗಳನ್ನು ಕೂಡ ನಿಮ್ಮ ರೆಫರೆನ್ಸ್ಗೆ ಇಟ್ಕೊಳ್ಳೋದಕ್ಕೆ ಸಹಾಯಕಾರಿಯಾಗುತ್ತೆ. ಇನ್ನು ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಂತೆ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ಇದೆ. ಕಂಪ್ಯೂಟರ್ನ ಫಂಡಮೆಂಟಲ್ಸ್ ಮತ್ತು ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಕ್ವಶನ್ಗಳನ್ನು ಕೇಳಲಾಗುತ್ತೆ. ಸಿ ಇನ್ಸ್ಟ್ರಕ್ಷನ್ಸು, ಆಮೇಲೆ ಕಂಟ್ರೋಲ್ ಸ್ಟ್ರಕ್ಚರ್ಸು, ಆಮೇಲೆ ಬಿಟ್ ವೈಸ್ ಆಪರೇಷನ್ಸು, ಸಿ ಪ್ರೊಸೆಸರು, ಫೈಲ್ಸು, ಡೇಟಾ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದ್ದಾವೆ. ಅದಾದಮೇಲೆ ನಿಮಗೆ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಪ್ರೊಸೆಸ್ ಮ್ಯಾನೇಜ್ಮೆಂಟು, ಸ್ಟೋರೇಜ್ ಮ್ಯಾನೇಜ್ಮೆಂಟು, ಫೈಲ್ ಸಿಸ್ಟಮ್ ಇರ್ಬೋದು, ಇನ್ಪುಟ್ ಔಟ್ಪುಟ್ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಇಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಬೇಸಿಕ್ನಿಂದ ಅಡ್ವಾನ್ಸ್ಡ್ ಲೆವೆಲ್ವರೆಗೂ ಕೂಡ ನೀವು ತಿಳ್ಕೊಂಡಿರಬೇಕಾಗತ್ತೆ. ಸೊ ಎಲ್ಲ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ 8, 9, 10ನೇ ತರಗತಿಯ ಪುಸ್ತಕಗಳು, PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್, ಹಾಗೆ ಒಂದು ಬೆಸ್ಟ್ ಆಥರನ್ನು, ನಿಮ್ಮದೇ ವಿಷಯ ಹೆಂಗೂ ನಿಮಗೆ ನಿಮ್ಮ ವಿಷಯದಲ್ಲಿ ಬೆಸ್ಟ್ ಆಥರ್ ಯಾರು ಅಂತ ಗೊತ್ತಿರುತ್ತೆ, ಆ ಒಂದು ಬೆಸ್ಟ್ ಆಥರ್ನ ರೆಫರೆನ್ಸ್ಗೆ ನೀವು ಇಟ್ಕೊಂಡು ನೀವು ನಿಮ್ಮ ಅಧ್ಯಯನವನ್ನು ಮಾಡ್ಕೊಳ್ಬಹುದು. ಸೊ ಇದು ಪೇಪರ್ 2ನ ಸಿಲೆಬಸ್ ಇರುತ್ತೆ. ಸೀನಿಯರ್ ಸೆಕೆಂಡರಿ ಲೆವೆಲ್ ಡಿಫಿಕಲ್ಟಿ ಲೆವೆಲನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.